ರಾಜ್ಯದ ಮುಖ್ಯಮಂತ್ರಿಗೂ ಕೂಡ ಬೆದರಿಕೆಯ ಕರೆ ಬಂದಿದೆ. ನನಗೂ ಕೂಡ ಬೆದರಿಕೆಯ ಕರೆಗಳು ಬಂದಿವೆ ಅನ್ನುವಂತಹ ವಿಚಾರವನ್ನ ಸಿಎಂఏ ಹೇಳಿದ್ದಾರೆ. ಸ್ವತಃ ಬೆದರಿಕೆಯ ಕರೆಗಳು ಬಂದಿದೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಹೇಳಿರುವಂಥದ್ದು. ಮಂಡ್ಯದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನಗೂ ಕೂಡ ಬೆದರಿಕೆಯ ಕರೆ ಬಂದಿವೆ, ಏನು ಮಾಡೋದಕ್ಕಾಗುತ್ತೆ? ನನಗೆ ಥ್ರೆಟ್ ಕಾಲ್ ಬಂದಾಗ ಪೊಲೀಸರಿಗೆ ನಾನು ತಿಳಿಸೋ ಕೆಲಸ ಮಾಡಿದ್ದೇನೆ. ಕರೆ ಮಾಡಿದವರನ್ನ ಪತ್ತೆ ಹಚ್ಚಿ ಕ್ರಮಕ್ಕೂ ಕೂಡ ಸೂಚಿಸಿದ್ದೇನೆ ಅಂತ ಹೇಳಿ ಮಂಡ್ಯದಲ್ಲಿ ಸಿಎಂ ಹೇಳಿದ್ದಾರೆ. ಈಗ ನನಗೂ ಬೆದರಿಕೆ ಕರೆಗಳು ಬರ್ತವೆ, ಏನು ಮಾಡೋಕ್ಕಾಗಲ್ಲಯ್ಯ. ಅದಕ್ಕೆ ಪೊಲೀಸ್ನವ್ರಿಗೆ ತಿಳಿಸಿದ್ದೀವಿ. ಯಾರು ಬೆದರಿಕೆ ಕರೆ ಮಾಡ್ತಾರೆ ಅವ್ರನ್ನ ಪತ್ತೆ ಹಚ್ಚಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿದ್ವಿ. ಹೌದು, ನನಗೂ ಬಂದಿದೆ. ಈಗ ನನಗೂ ಬೆದರಿಕೆ ಕರೆಗಳು ಬರ್ತವೆ, ಏನು ಮಾಡೋಕ್ಕಾಗಲ್ಲಯ್ಯ. ಅದಕ್ಕೆ ಪೊಲೀಸ್ನವ್ರಿಗೆ ತಿಳಿಸಿದ್ದೀವಿ. ಯಾರು ಬೆದರಿಕೆ ಕರೆ ಮಾಡ್ತಾರೆ ಅವ್ರನ್ನ ಪತ್ತೆ ಹಚ್ಚಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿದ್ವಿ. ಹೌದು, ನನಗೂ ಬಂದಿದೆ. ಸಿಎಂ ಸಿದ್ದರಾಮಯ್ಯನವರ ಮಾತು. ಮಂಡ್ಯದಲ್ಲಿ ಅವರು ಈ ಬೆದರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಬೆದರಿಕೆಯ ಕರೆಗಳು ಬರುತ್ತೆ, ಇದು ಕಾಮನ್ ಅನ್ನುವಂತಹ ಅರ್ಥದಲ್ಲಿ ಮುಖ್ಯಮಂತ್ರಿಗಳು ಆಡಿರುವಂಥದ್ದು. ಪೊಲೀಸರಿಗೆ ತಿಳಿಸಿದ್ದೇವೆ, ಅವರು ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನುವಂತಹ ವಿಚಾರವನ್ನು ಕೂಡ ಮುಖ್ಯಮಂತ್ರಿಗಳು ಪ್ರಸ್ತಾಪಿಸಿದ್ದಾರೆ.